ವೀಕ್ಷಕರೇ ಕೇಳಿಸ್ಕೊಂಡ್ವಿ, ಒಂದು ಕಡೆ ಪಕ್ಷಾತೀತವಾಗಿ ರಾಜಕಾರಣಿಗಳು ಒಂದಾಗಿದ್ದಾರೆ ಕನ್ನಡದ ವಿಚಾರದಲ್ಲಿ. ಬಟ್ ಈಗ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ, ಆ ಪ್ರಶ್ನೆ ಕೂಡ ಇದೆ. ಇದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಇದ್ದಂತಹ ಮತ್ತು ಈಗಿರುವಂತಹ ನಾಯಕರು ಮತ್ತು ನಾಯಕ ನಟಿಯರು ಇದನ್ನು ಯಾಕೆ ಖಂಡಿಸ್ತಾ ಇಲ್ಲ ಅಂತ ಹೇಳಿ ಮೊನ್ನೆ ಅಷ್ಟೇ ಶಿವರಾಜ್ ಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕಮಲ್ ಹಾಸನ್ ಅವ್ರಿಗೆ ದೊಡ್ಡ ಅಭಿಮಾನಿ ನಾನು, ಅವರು ಎಲ್ಲದಕ್ಕೂ ಕೂಡ ಸ್ಪಷ್ಟನೆ ಕೊಡ್ತಾರೆ ಅಂತ ಹೇಳಿಬಿಟ್ಟು ಶಿವರಾಜ್ ಕುಮಾರ್ ಅವರು ಮಾತನಾಡಿದ್ರು, ದೊಡ್ಡ ಅಭಿಮಾನಿ ಎಲ್ಲವೂ ಸರಿ. ಬಟ್ ಶಿವರಾಜ್ ಕುಮಾರ್ ಅವರು ಒಂದ್ರ ಬಗ್ಗೆ ಕ್ಲಾರಿಟಿ ಕೊಡಲಿಲ್ಲ, ಈಗಲೂ ಕೂಡ ಕೊಡ್ತಾ ಇಲ್ಲ. ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಕಮಲ್ ಹಾಸನ್ ಅವರು ಕೊಟ್ಟಂಥ ಹೇಳಿಕೆ ಏನು, ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ, ಇದಕ್ಕೆ ಶಿವರಾಜ್ ಕುಮಾರ್ ಅವರು ರಿಯಾಕ್ಷನ್ ಏನು ಒಪ್ತಾ ಇದ್ದೀರಾ ಇಲ್ವಾ, ಖಂಡಿಸ್ತೀರಾ ಇಲ್ವಾ? ಆ ಹೇಳಿಕೆಯನ್ನು ಪರ್ಟಿಕ್ಯುಲರ್ ಆಗಿ ಆ ಒಂದು ಸೆಂಟೆನ್ಸ್ ಇದೆಯಲ್ವಾ, ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿ, ಆ ಹೇಳಿಕೆಯನ್ನು ಶಿವರಾಜ್ ಕುಮಾರ್ ಅವರು ಒಪ್ಪೋದಾದರೆ ಡೈರೆಕ್ಟ್ ಆಗಿ ಹೇಳಬೇಕಿತ್ತು, ಹೌದಪ್ಪ ನಾನು ಕಮಲ್ ಹಾಸನ್ ಅವರ ಈ ಹೇಳಿಕೆಯನ್ನು ಒಪ್ತೀನಿ ಅಂತ. ಇಲ್ಲ ಅಂತ ಹೇಳಿದ್ರೆ ಖಂಡಿಸಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಡೈರೆಕ್ಟ್ ಆಗಿ ಒಂದು ರೀತಿಯಾಗಿ ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು. ಇದ್ರ ಜೊತೆಗೆ ರಮ್ಯಾ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಸಿನಿಮಾವನ್ನು ನಿಷೇಧ ಮಾಡೋದು ಅತಿರೇಕ ಅನಿಸ್ತಾ ಇದೆ ಅಂತ ಹೇಳಿ. ಮೇಡಮ್, ಯಾವ್ದು ನಿಮಗೆ ಅತಿರೇಕ ಅನಿಸ್ತಾ ಇದೆ? ಕನ್ನಡದ ಬಗ್ಗೆ ಈ ರೀತಿಯಾಗಿ ಮಾತನಾಡೋದು ಅತಿರೇಕ ಅನಿಸ್ತಾ ಇಲ್ಲ, ಅವರ ಸಿನಿಮಾವನ್ನು ಬ್ಯಾನ್ ಮಾಡೋದು ನಿಮ್ಗೆ ಅತಿರೇಕ ಅನಿಸ್ತಾ ಇರುವಂಥದ್ದು. ಹಾಗಾದರೆ ನೀವೆಲ್ಲ ಏನು ಕಂಪ್ಲೀಟ್ ಆಗಿ ನಾಡದ್ರೋಹಿಗಳಂತ ನಾವು ಕರಿಬೋದಾ ನಿಮ್ಮನ್ನು? ಈಗ ಈ ಪ್ರಶ್ನೆನ ನಾವು ಕೇಳಬೇಕಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ರಮ್ಯಾ ಅವರು ನಟಿ ಹೌದು, ಬಟ್ ರಮ್ಯಾ ಅವರು ಇಡೀ ವಿಶ್ವದಾದ್ಯಂತ ಎಲ್ಲೂ ಹೋದರೂ ಕೂಡ ನಿಮಗೆ ಐಡೆಂಟಿಟಿ ಕೊಟ್ಟಿರುವಂಥದ್ದು ಕನ್ನಡ ಚಿತ್ರರಂಗದ ನಟಿ ಅಂತ ಹೇಳಿ. ಕನ್ನಡ ಅಂತ ಇಲ್ಲದೆ ಇದ್ದರೆ ರಮ್ಯಾ ಅವರು ಏನೇನು ಅಲ್ಲ, ರಮ್ಯಾ ಅವರು ಏನೇನು ಆಗ್ತಾ ಇರಲಿಲ್ಲ. ಹೌದು, ಟಾಲಿವುಡ್ಗೆ ಹೋಗಿದ್ರಿ ನೀವು, ಅವಾಗ ಏನಾಯಿತು? ಟಾಲಿವುಡ್ನಲ್ಲಿ ಒಂದಿಷ್ಟು ಸಿನಿಮಾಗಳಲ್ಲಿ ನಟನೆ ಮಾಡಿದ್ರಿ, ತಮಿಳಲ್ಲೂ ಕೂಡ ನಟನೆ ಮಾಡಿದ್ರಿ. ಬಟ್ ನಿಮಗೆ ಐಡೆಂಟಿಟಿ ಕೊಟ್ಟಿದ್ದು, ಫೇಮ್ ಕೊಟ್ಟಿದ್ದು, ಹಣ ಕೊಟ್ಟಿದ್ದು, ಎಲ್ಲವನ್ನೂ ಕೊಟ್ಟಿದ್ದು, ಜೊತೆಗೆ ರಾಜಕಾರಣಿಯಾಗಿ ಮಾಡಿದ್ದು ಕೂಡ ಕನ್ನಡ. ಈ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತನಾಡಿದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಕೂಡ ಇಡೀ ಕರ್ನಾಟಕ ಕೇಳ್ತಾ ಇರುವಂಥದ್ದು. ಅದು ಅತಿರೇಕದ ಪ್ರಶ್ನೆ ಅಂತ ಹೇಳ್ತಾ ಇರುವಂಥದ್ದು. ಅತಿರೇಕ ಏನು ಅತಿರೇಕ ಇದೆ? ನಮ್ಮ ಭಾಷೆ ಇನ್ನೊಂದು ಭಾಷೆಯಿಂದ ಹುಟ್ಟಿದೆ ಅಂತ ಹೇಳಿದ್ರೆ ಸೈಲೆಂಟಾಗಿ ಕುತ್ಕೊಳ್ಳಿಕ್ಕೆ ನಾವು ನಿಮ್ಮ ಥರ ರಾಜಕಾರಣಿಗಳು ಅಲ್ಲ, ನಾವು ಜನಸಾಮಾನ್ಯರು, ನಾವು ಕನ್ನಡಿಗರು.